ತಲುಪುವಂತ ಯೋಜನೆಯನ್ನು ರೂಪಿಸಿ ಅಂತ ಮಾತ್ರ ನಾವು ಹೋರಾಟಗಾರರು ಕೇಳ್ತಾ ಇದ್ವಿ. ಅವಾಗಲೇ ಆಂಜನೇಯರೆಡ್ಡಿಯವರು ಹೇಳ್ತಾ ಇದ್ರು, ಇನ್ನು ಎತ್ತಿನ ಹೊಳೆದು ಬರಲಿಲ್ಲ ಅಂತ. ಎತ್ತಿನ ಹೊಳೆ ಯೋಜನೆ ಶಂಕುಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಹೋರಾಟಗಾರರು ಇದು ಖಾಲಿ ಪೈಪ್ ಯೋಜನೆ ಅಂತ ಹೇಳಿ ದೊಡ್ಡ ಪೈಪನ್ನ ಇಟ್ಕೊಂಡು ಇಲ್ಲಿ ನಾವು ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಮಾಡಿದಾಗ ಸುಮಾರು ಜನ, ಕೆಲವರು ಜನಪ್ರತಿನಿಧಿಗಳು ನಮ್ಮನ್ನ ಹೀಯಾಳಿಸಿದ್ರು. ನೀರು ನಾವು ತರಲಿಕ್ಕೆ ಯೋಜನೆಯನ್ನ ರೂಪಿಸಿ ಕೆಸಿ ವ್ಯಾಲಿ, ಎಚ್ಚಿನ ವ್ಯಾಲಿ ನಾವು ಕೇಳಿರ್ಲಿಲ್ಲ, ಎತ್ತಿನ ಹೊಳೆಯನ್ನು ನಾವು ಕೇಳಿರ್ಲಿಲ್ಲ. ಅದರಲ್ಲಿರುವಂತಹ ಅಂಕಿಅಂಶಗಳನ್ನ ವೈಜ್ಞಾನಿಕವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ದೊಡ್ಡ ದೊಡ್ಡ ನದಿ ಮೂಲಗಳಿಂದ ಇವತ್ತು ಪಂಚವಾರ್ಷಿಕ ಯೋಜನೆಗಳಡಿ ಕೇಂದ್ರ ಸರ್ಕಾರದಲ್ಲಿ ನದಿ ಜೋಡಣೆ ಕಾರ್ಯಕ್ರಮ ಆಗ್ಬೇಕಾಗಿತ್ತು. ಅದು ಇಲ್ಲಿವರೆಗೂ ಮಾಡ್ತೀವಿ ಅಂತ ಹೇಳಿ ಮುಂದೂಡ್ತಾನೆ ಬರ್ತಾ ಇದ್ದಾರೆ. ನದಿ ಜೋಡಣೆ ಕೆಲಸ ಕಾರ್ಯಗತ ಆಗಲಿಲ್ಲ. ನಮಗೆ ಬೇಕಾಗಿರೋದು ನದಿ ಮೂಲದ ನೀರು, ಕೃಷ್ಣಾ ನದಿಯ ನೀರು, ನಮ್ಮ ಹಕ್ಕು, ನಮ್ಮ ಪಾಲು ಏನಿದೆ ಅದು ಈ ಸರ್ಕಾರ ಕೈಗೆತ್ತಬೇಕಾಗಿದೆ. ಇದೇ ಒಂದು ಎತ್ತಿನೊಳಗೆ ಅವರು ಇಷ್ಟು ವರ್ಷಗಳಿಂದ ದುಡ್ಡು ನಿಗದಿ ಮಾಡಿ ಖರ್ಚು ಮಾಡಿ ಹಣ ಪೋಲ್ ಮಾಡಿರ್ತಕ್ಕಂಥದ್ದಾಗಲಿ ಮತ್ತು ಎಚ್ಎನ್ ವ್ಯಾಲಿ, ಕೆಸಿ ವ್ಯಾಲಿಗೆ ಖರ್ಚು ಮಾಡಿರ್ತಕ್ಕಂಥ ಹಣದಲ್ಲಿ ಅರ್ಧದಷ್ಟು ಹಣ ಖರ್ಚು ಮಾಡಿದ್ರೆ ನಮಗೆ ಕೃಷ್ಣಾ ನದಿಯಿಂದ ಇರ್ಬೋದು ನಮ್ಮ ಕೆರೆಗೆ ತುಂಬ್ತಾ ಇತ್ತು. ಆದ್ರೆ ಸರ್ಕಾರಗಳಿಗೆ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅವ್ರಿಗೆ ಬರ್ತಕ್ಕಂಥ ಕಮಿಷನ್ ಆಗಲಿ, ಅವ್ರು ಬರ್ತಕ್ಕಂಥ ಹಣದ ಬಗ್ಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಯಾವ ವಿಧದಲ್ಲಿ ಅವ್ರಿಗೆ ಹಣ ಬರುತ್ತೆ ಆ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ತಾ ಇದ್ದಾರೆ ವಿನಃ ರೈತರ ಬಗ್ಗೆ ನಿಜವಾಗ್ಲೂ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಈ ಒಂದು ನಮ್ಮ ದಕ್ಷಿಣ ಕರ್ನಾಟಕ ಏನಿದೆ ಇದರಲ್ಲಿ ಇಲ್ಲಿನ ಬರ್ತಕ್ಕಂಥ ದುಡ್ಡನ್ನು ಎತ್ಕೊಂಡೋಗಿ ಉತ್ತರ ಕರ್ನಾಟಕಕ್ಕೆ ಸುರಿಸ್ಕೊತಾ ಇದ್ದಾರೆ ವಿನಃ ಆ ಉತ್ತರ ಕರ್ನಾಟಕದ ಏನು ಪಶ್ಚಿಮ ಘಟ್ಟಗಳಿಂದ ನಮಗೆ ನೀರು ತರಲು ಅಲ್ಲಿ ಏನು ಅಡ್ಡ ಹಾಕಿದ್ದಾರೆ ಅಂತೇಳಿ ಅವ್ರೇನು ಈಗ ನಮಗೆ ನಮ್ಮ ಪರಿಸರ ಹಾಳಾಗುತ್ತೆ ಅಂತೇಳಿ ಏನು ಅಡ್ಡ ಹಾಕಿದ್ದಾರೆ ಅಂತೇಳಿ ಕೆಲವು ಸುಮಾರು ವರ್ಷ ಡಾಕ್ಟರ್ ಪರಮಶಿವಯ್ಯನವರು ನೀರಾವರಿ ಹೋರಾಟಗಾರರಿಗೆ ಬೆಂಬಲವನ್ನು ನೀಡಿ ನಿಮ್ಮ ಹೋರಾಟದ ದಿಕ್ಕನ್ನು ಬದಲು ಮಾಡಿ ಶಕ್ತಿಯನ್ನು ತುಂಬಿ ನಿಮಗೆ ಸಹಕಾರವನ್ನು ನೀಡಿರ್ತಕ್ಕಂಥ ನೀರಾವರಿ ತಜ್ಞ ನಮ್ಮ ನಗರಿಗೆ 11 ವರ್ಷ ಆಗಿದೆ. ಅವರಿಗೆ ಶ್ರದ್ಧಾಂಜಲಿಯನ್ನು ನಾವೆಲ್ಲರೂ ಕೂಡ ಅರ್ಪಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಒಬ್ಬ ನೀರಾವರಿ ತಜ್ಞ ರೈತರ ಭಾವನೆಯನ್ನು ಅರ್ಥ ಮಾಡಿಕೊಂಡು ರೈತರಿಗೆ ಬೆನ್ನೆಲುಬಾಗಿ ನನ್ನ ಸಲಹೆಗಳನ್ನು ನೀಡಿ ಸರ್ಕಾರಗಳ ಗಮನವನ್ನು ಸೆಳೆಯತಕ್ಕಂತಹ ಕೆಲಸವನ್ನು ನಿಮ್ಮ ಹೋರಾಟದ ಎಲ್ಲ ಹೋರಾಟಗಳಲ್ಲಿ ಭಾಗಿಯಾಗಿ ನಿಮಗೆ ಸಲಹೆಯನ್ನು ಕೊಟ್ಟು ನಿಮ್ಮನ್ನೆಲ್ಲ ಅಲ್ಲಿಗೆ ಒಂದು 10-15 ನಿಮಿಷ ನಾವೆಲ್ಲ ಸಭೆಯನ್ನು ಮುಂದುವರ್ಸೋಣ. ದಯಮಾಡಿ ನಾವೆಲ್ಲ ಬಂದಿದ್ದೀವಿ, ಒಂದು ದೊಡ್ಡ ವಿಚಾರಕ್ಕೆಲ್ಲ ಸೇರ್ಕೊಂಡಿದ್ದೀವಿ. ತಾಳ್ಮೆಯಿಂದ, ಸಹನೆಯಿಂದ, ಯಾಕಂದ್ರೆ ನಮ್ಮ ಹೋರಾಟದ ದಾರಿ ಬಹಳಷ್ಟಿದೆ, ಇಲ್ಲಿಗೆ ಮುಗಿಲಿಲ್ಲ. ದಯಮಾಡಿ ಒಂದು 10 ನಿಮಿಷ ಕೂತ್ಕೊಳ್ಳಿ ದಯಮಾಡಿ.